ರಾಜ್ಯ ಸರ್ಕಾರವು ರೈತರ ಬದುಕನ್ನು ಸಂಕಷ್ಟಕ್ಕೆ ದೂಡುತ್ತಿದ್ದು ಸಿಕಲ್ ರಾಮಚಂದ್ರೇಗೌಡ ಕಿಡಿ ಶಿಡ್ಲಘಟ್ಟ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರವು ರೈತರ ಬದುಕನ್ನು ಸಂಕಷ್ಟಕ್ಕೆ ದೂಡುತ್ತಿದ್ದು ರೈತರ ವಿರುದ್ಧವಾದ ನೀತಿಯಿಂದ ಕೃಷಿ ಕ್ಷೇತ್ರವನ್ನೇ ಬಲಿ ಪಡೆದಿದೆ ಅಂತ ಭಾರತೀಯ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ಕಿಡಿಕಾರಿದರು. ನಗರದ ಸೇವಾ ಸೌಧ ಕಚೇರಿಯಿಂದ ತಾಲೂಕು ಆಡಳಿತ ಸೌಧದವರೆಗೆ ಸಿಕಲ್ ರಾಮಚಂದ್ರೇಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ನೂರಾರು ಮುಖಂಡರು ಮತ್ತು ಕಾರ್ಯಕರ್ತರು ಮೆರವಣಿಗೆಯೊಂದಿಗೆ ಆಗಮಿಸಿ ರಾಜ್ಯ ಸರ್ಕಾರ ಕೈಗೊಳ್ಳುತ್ತಿರುವ ಪ್ರತಿಯೊಂದು ನಿರ್ಧಾರವು ರೈತರಿಗೆ ಶಾಪವಾಗಿದ್ದು ಅನ್ನದಾತರ ಕಣ್ಣೀರಿಗೆ ಕಾರಣವಾಗಿದೆ ಎಂದರು. ಕೇಂದ್ರ ಸರ್ಕಾರವು ಮೆಕ್ಕೆಜೋಳಕ್ಕೆ 2,400 ರೂಪಾಯಿಗಳ ಬೆಂಬಲ ಬೆಲೆ ನೀಡಿದ್ರೂ ರಾಜ್ಯ ಸರ್ಕಾರವು ಇಲ್ಲಿಯವರೆಗೂ ಖರೀದಿ ಕೇಂದ್ರಗಳನ್ನು ತೆರೆದಿಲ್ಲ. ಹಾಗಾಗಿ ತಕ್ಷಣದಿಂದ ಖರೀದಿ ಕೇಂದ್ರಗಳನ್ನು ತೆರೆದು ಬೆಂಬಲ ಬೆಲೆಯಲ್ಲಿ ರೈತರಿಂದ ಮೆಕ್ಕೆಜೋಳವನ್ನು ಖರೀದಿಸಬೇಕು. ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ನೆರೆ ಸಂತ್ರಸ್ತ ಕುಟುಂಬಗಳ ಮನೆಗೆ 5 ಲಕ್ಷ ನೀಡಿದ ಪರಿಹಾರವನ್ನು ಈ ಕಾಂಗ್ರೆಸ್ ಸರ್ಕಾರ ಕೇವಲ 1 ಲಕ್ಷ ಇಳಿಸಿರುವುದನ್ನು ರದ್ದು ಮಾಡಿ 5 ಲಕ್ಷವನ್ನು ನೀಡಬೇಕು. ಕೇಂದ್ರ ಸರ್ಕಾರವು ಮಾವು ಬೆಳೆಗಾರರಿಗೆ ಬೆಂಬಲ ಬೆಲೆಯನ್ನು ಘೋಷಿಸಿದ್ದು ರಾಜ್ಯ ಸರ್ಕಾರವು ಇಲ್ಲಿಯವರೆಗೂ ಫಲಾನುಭವಿಗಳನ್ನು ಗುರುತಿಸಿ ರೈತರಿಗೆ ಬೆಂಬಲ ಬೆಲೆಯ ಪರಿಹಾರವನ್ನು ನೀಡುವ ವಿಫಲವಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯು ರಾಜ್ಯದಲ್ಲಿ ತರಕಾರಿ ಮತ್ತು ಹೂವಿನ ಬೆಳೆಯನ್ನು ಬೆಳೆಯುವುದರಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಶಾಶ್ವತವಾದ ಯಾವುದೇ ನೀರಾವರಿ ಸೌಲಭ್ಯಗಳು ಇರುವುದಿಲ್ಲ. ಈಗಾಗಲೇ ಘೋಷಿಸಿರುವ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿ ರೈತರಿಗೆ ಶಾಶ್ವತವಾದ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕಾಗಿದೆ. ಮತ್ತು ಜಂಗಮಕೋಟೆ ಹೋಬಳಿಯ ರೈತರು ಹೆಚ್ಚಾಗಿ ರೇಷ್ಮೆ, ಹೈನುಗಾರಿಕೆ ಮತ್ತು ತರಕಾರಿ ಬೆಳೆಯುವವರಾಗಿದ್ದು ಆ ಭಾಗದ ರೈತರ ಜಮೀನುಗಳನ್ನು ಕೆಐಎಡಿಬಿಗೆ ನೀಡಿದ್ದು ಇದರಿಂದ ರೈತರಿಗೆ ಸಮಸ್ಯೆಯಾಗಿ ಕೃಷಿ ಚಟುವಟಿಕೆಗಳು ಕುಂಠಿತವಾಗುತ್ತಿದೆ. ಆದ್ದರಿಂದ ಕೆಐಎಡಿಬಿಗೆ ನೀಡಲಾಗಿರುವ ಫಲವತ್ತಾದ ಕೃಷಿ ಜಮೀನುಗಳನ್ನು ಕೈಬಿಟ್ಟು ದೇಶದ ಬೆನ್ನೆಲುಬಾದ ರೈತರ ಜೀವವನ್ನು ಉಳಿಸಲು ಆಗ್ರಹಿಸುತ್ತೇವೆ ಎಂಬ ಅಂಶಗಳನ್ನು ತಹಶೀಲ್ದಾರ್ ಕುಮಾರಿ ಗಗನಸಿಂಧು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ಮನವಿ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ರವಾನಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್, ಮಧುಸೂರ್ಯನಾರಾಯಣ, ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ, ನಗರ ಮಂಡಲಾಧ್ಯಕ್ಷ ಕೆ ನರೇಶ್, ಸುರೇಂದ್ರೇಗೌಡ, ರೈತ ಮೋರ್ಚಾ ಅಧ್ಯಕ್ಷ ರಾಜಶೇಖರ್, ಜಿಲ್ಲಾ ಒಬಿಸಿ ಮೋರ್ಚಾ ಅಧ್ಯಕ್ಷ ಅಂಜನೇಗೌಡ, ನಗರಸಭಾ ಸದಸ್ಯ ಎಸ್ಎ ನಾರಾಯಣಸ್ವಾಮಿ, ಶ್ರೀಧರ್, ಸೋಮಶೇಖರ್, ಗ್ರಾಮಾಂತರ ರೈತ ಮೋರ್ಚಾ ಅಧ್ಯಕ್ಷರಾದ ವೆಂಕಟರೆಡ್ಡಿ, ನಗರ ರೈತ ಮೋರ್ಚಾ ಅಧ್ಯಕ್ಷರಾದ ಸುಬ್ರಹ್ಮಣಿ, ದೊಣ್ಣಹಳ್ಳಿ ರಾಮಣ್ಣ, ಕೊತ್ತನೂರು ಜಗದೀಶ್, ಜಯಂತಿ ಗ್ರಾಮ ನಾರಾಯಣಸ್ವಾಮಿ, ಡಿಆರ್ ನಾರಾಯಣಸ್ವಾಮಿ, ತ್ರಿವೇಣಿ, ಲಕ್ಷ್ಮಿ, ಟಿ ರತ್ನಮ್ಮ, ಶಾರದಮ್ಮ ಮತ್ತು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಮುಂತಾದವರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಭಾಜಪ ಮುಖಂಡರು, ರೈತ ಮುಖಂಡರು, ವಿಶೇಷವಾಗಿ ತಾಯಂದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದಂಡಾಧಿಕಾರಿಗಳ ಮುಖಾಂತರ ಸಂಬಂಧಪಟ್ಟ ರಾಜ್ಯಪಾಲರಿಗೆ ಹಾಗೂ ಸರ್ಕಾರಕ್ಕೆ ಮನವಿಯನ್ನ ತಲುಪುವುದರ ಮುಖಾಂತರ ಈ ಒಂದು ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತೇಳಿ ಇವತ್ತಿನ ದಿವಸ ಬಿಸಿಲಲ್ಲಿ ಎಲ್ಲರೂ ರೈತರು ಬಂದು ಇಲ್ಲಿ ನಿಂತಿದ್ದೇವೆ. ಈ ಸರ್ಕಾರಕ್ಕೆ ಸುಮಾರು ರಾಜ್ಯದಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದ ವಿಜೇಂದ್ರಣ್ಣವರ ಒಂದು ನೇತೃತ್ವದಲ್ಲಿ ಅವರ ಆದೇಶದ ಮೇಲೆ ರಾಜ್ಯದಲ್ಲಿ ಎಲ್ಲಾ ಕಡೆ ಈ ತರದ ಒಂದು ಇದಕ್ಕೆ ತಕ್ಕನಾದಂತಹ ಉತ್ತರವನ್ನ ಮುಂದಿನ ದಿನಗಳಲ್ಲಿ ರೈತರು ಕೊಡ್ತಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ತಕ್ಕ ಕಾರ್ಯಕ್ರಮವನ್ನ ಉದ್ದೇಶಿಸಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ರಾಮಚಂದ್ರ ಅವರು ಮಾತಾಡಬೇಕಾಗಿ ವಿನಂತಿ. ಸರ್ಕಾರದ ಧೋರಣೆಗಳು ಏಕಂತ ಹೇಳಿದ್ರೆ ಅಧಿಕಾರಿಗಳು ದುಡ್ಡು ಕೊಡದೆ ಯಾವುದೇ ಒಂದು ಕೆಲಸಗಳು ಆಗ್ತಾ ಇಲ್ಲ. ತಾಲೂಕು ಆಫೀಸಲ್ಲಿ ಧಿಕ್ಕಾರ 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 ಧಿಕ್ಕಾರ. ರಾಜ್ಯ ಸರ್ಕಾರ ಬಂದು 2.5 ವರ್ಷ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು, ರೈತರು ಸರ್ಕಾರ ನಂಬಿಕೊಂಡು 136 ಸೀಟ್ ಕೊಟ್ಟಿರ್ತಕ್ಕಂಥದ್ದು. 5 ಗ್ಯಾರಂಟಿಗಳು ಕೊಟ್ಟು 5 ಗ್ಯಾರಂಟಿಗಳು ಸರಿಯಾಗಿ ಅದು ಕೂಡ ಕೊಡ್ತಾ ಇಲ್ಲ. 2.5 ವರ್ಷ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಸೀಟ್ನ ಹಂಚಿಕೆಯ ಕಿತ್ತಾಟ ಇವತ್ತು ನಾಟಿ ಕೋಳಿ ತಿಂಡಿಯಲ್ಲಿ ಇವತ್ತು ದಿನ ಬೆಳಿಗ್ಗೆ ಟಿವಿ ಹಾಕಿದ್ರೆ ರೈತರ ಪರಿಹಾರ ಆಗ್ಲಿ, ರಾಜ್ಯ ಉದ್ಧಾರ ಆಗೋದಾಗ್ಲಿ, ರಾಜ್ಯದಲ್ಲಿ ಗುಂಡಿ ಮುಚ್ಚತಕ್ಕಂತ ಕೆಲಸ ಮಾಡೋದಾಗ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಇವತ್ತು ದಿನ ಬೆಳಿಗ್ಗೆ ಇದ್ರೆ ಸರ್ಕಾರದ ಸೀಟು ಕಿತ್ತಾಟದಲ್ಲಿ ತೊಡಗಿದ್ದಾರೆ. ರೈತರಿಗೆ ಇವತ್ತು ಸಾಕಷ್ಟು ಕಡೆ ಅತಿ ಮಳೆಯಾಗಿ ಬೆಳೆಗಳು ಹಾಳಿ ಆಗ್ತಾ ಇದೆ. ಚೆನ್ನಾಗಿರೋ ಬೆಳೆಗೆ ಬೆಲೆಗಳು ಬೆಂಬಲ ಬೆಲೆಗಳು ಕೊಡ್ತಾ ಇಲ್ಲ. ಈ ಶಿಡ್ಲಘಟ್ಟದಲ್ಲಿ ಕೂಡ ಇವತ್ತು ನೋಡ್ತಾ ಇದ್ದೆ, ಒಳ್ಳೆ ಬೆಳೆ ಆಗಿದೆ.
ಹೊಲಗಳೆಲ್ಲ ಎದ್ದು ನಿಂತ್ಕೊಂಡಿತ್ತು, ತುಂಬಾ ಚೆನ್ನಾಗಿತ್ತು. ಆದ್ರೆ ಈಗ ಮಳೆ ಬಿದ್ದು ಎಲ್ಲ ಮಲಗ್ಬಿಟ್ಟಿದೆ. ಜನಗಳಲ್ಲೆಲ್ಲ ಇವತ್ತು ಮತ್ತೆ ಮೊಳಕೆ ಬರ್ತಾ ಇದೆ. ಅದನ್ನ ನೋಡೋರು ಯಾರು ಇಲ್ಲ, ಕೇಳೋರು ಯಾರು ಇಲ್ಲ. ರೈತರು ಯಾವ ತರ ಬದುಕಬೇಕಂತಕ್ಕಂಥದ್ದು ದಿಕ್ಕು ತಪ್ಪುದಿನ ಇವತ್ತು ಒದ್ದಾಡ್ತಾ ಇರ್ತಕ್ಕಂಥದ್ದು ರೈತರ ಕೆಲಸ ಆಗಿದೆ. ರೈತರಿಗೆ ಇವತ್ತು ದೇಶದಲ್ಲಿ ನೆಲೆ ಇಲ್ದಂಗಾಗಿದೆ. ರೈತರಿಗೋಸ್ಕರ ಏನಾದ್ರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದನ್ನ ಇವತ್ತು ಯಾವುದೇ ಸರ್ಕಾರ ಬಂದಾಗ, ಈ ನಮ್ಮ ಸರ್ಕಾರ ಬಂದಾಗ ಯಡಿಯೂರಪ್ಪನವರು 5 ಲಕ್ಷ ಕೊಡ್ತಾ ಇದ್ರು. ಇವತ್ತು 1 ಲಕ್ಷಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇಳಿಸಿದೆ. ಬೆಂಬಲ ಬೆಲೆಗಳು ಯಾರೂ ಘೋಷಣೆ ಮಾಡ್ತಾ ಇಲ್ಲ. ಇವತ್ತು ಇದ್ರ ವಿರುದ್ಧ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಕರೆ ಕೊಟ್ಟಾದ್ಮೇಲೆ ಎಲ್ಲಾ ತಾಲೂಕುಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಸುಮಾರು 150 ತಾಲೂಕಲ್ಲಿ ಇವತ್ತು ಮುಗಿದಿದೆ. ರೈತರ ಕೆಲಸ ಮಾಡಬೇಕು, ರೈತರು ಕಂಗಾಲಾಗಿದ್ದಾರೆ, ರೈತರು ಉಳಿಬೇಕು, ರೈತರು ಉಳಿದ್ರೆ ರಾಜ್ಯ ಉಳಿಯೋದು, ದೇಶ ಉಳಿಯೋದು ಅಂತೇಳಿ ಈ ಒಂದು ಮನವಿಯನ್ನು ನಮ್ಮ ಎಲ್ಲಾ ಮುಖಂಡರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಮ್ಮ ಬಿಜೆಪಿಯ ಹಾಗೂ ಜಿಲ್ಲೆಯ ಮೋರ್ಚಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಮೋರ್ಚಾ ಅಧ್ಯಕ್ಷರು, ರೈತರ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು, ಮಂಡಲದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ರೈತ ಮುಖಂಡರು ಇವತ್ತು ಎಲ್ಲಾ ಪಂಚಾಯತಿಯಿಂದ ಬಂದಿರತಕ್ಕಂಥದ್ದು. ಇವತ್ತು ಎಲ್ಲರ ಆಗ್ರಹ ಇಷ್ಟೇ, ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು, ರೈತರಿಗೆ ಆಗ್ತಾ ಇರತಕ್ಕಂಥ ಅತೃಷ್ಟಿ, ಒಂದು ಅನಾಹುತಗಳಿಗೆಲ್ಲ ಆಗಿರ್ತಕ್ಕಂಥ ಒಂದು ಪರಿಹಾರ ಕೊಡಬೇಕು ಅಂತ ಈ ಬೇಡಿಕೆಯನ್ನ ಇವತ್ತು ತಹಸೀಲ್ದಾರ್ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಹಾಗೂ ನಮ್ಮ ಗವರ್ನರ್ ಕೂಡ ಕೊಡ್ತಕ್ಕಂಥ ಮನವಿಯಲ್ಲಿ ಬಂದಿದ್ದೀವಿ. ಇವತ್ತು ದಯಮಾಡಿ ಇವತ್ತು ಬಂದಿರತಕ್ಕಂಥವ್ರು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ಪರಿಗಣನೆ ಮಾಡಿ ಏನಾದ್ರೂ ಒಂದು ಮನವೊತ್ತು ಒಂದು ರೈತರ ಪರ ಸರ್ಕಾರ ನಿಲ್ಲಿ ಒಂದು ಉಗ್ರ ಹೋರಾಟ ಮಾಡಬೇಕು ಅಂತ ಇವತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನಮಸ್ಕಾರ. ಮಿನಿಸ್ಟ್ರಿಗಳಿಗೆಲ್ಲ ಸಂಬಂಧಪಟ್ಟವರಿಗೆ ದುಡ್ಡು ಕೊಟ್ಟು ಬಂದಿದೀವಪ್ಪ, ಆ ದುಡ್ಡನ್ನ ಫಸ್ಟ್ ರಿಕವರಿ ಮಾಡ್ತೀವಿ, ಅದಾದ್ಮೇಲೆ ನಿಮ್ ಕೆಲಸ ಅನ್ನೋ ಮಟ್ಟಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದಾರೆ. ಬೇಕಂತ ಹೇಳಿದ್ರೆ ಈ ಅನುಭವ ಪಡೆದಿರ್ತಕ್ಕಂಥವರು, ಈ ಕಷ್ಟಗಳು ಅನುಭವಿಸ್ತಾ ಇರ್ತಕ್ಕಂಥ ಸುಮಾರು ಜನ ರೈತರು ಮಾತನಾಡೋರು ಇದ್ದಾರೆ. ಎಲ್ರಿಗೂ ಅವಕಾಶ ಸಿಗಲ್ಲ. ಇವ್ರು ಹೇಳ್ತಾರೆ ಏನ್ ಕಷ್ಟ ಇದೆ ಅಂತ ಹೇಳ್ಬಿಡು. ತಾಲೂಕು ಆಫೀಸ್ಗೆ ಹೋದ್ರೆ ಯಾವ ರೀತಿ ತಹಸೀಲ್ದಾರ್ ನಡ್ಕತ್ತಾರೆ, ಆರ್ಐಗಳು ನಡ್ಕತ್ತಾರೆ, ಈ ರೀತಿಯಾದಂತಹ ಧೋರಣೆ ಇದ್ರೆ ಯಾವ ರೈತರದ್ದು ಎಲ್ಲೂ ಕೆಲಸ ಆಗ್ತಾ ಇಲ್ಲ. ದುಡ್ಡು ಕೊಟ್ರೆ ಮಾತ್ರ. ಈಗ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಯಾರು ಮಾಡ್ತಾ ಇದಾರೋ ಅವರು ಫಿಕ್ಸ್ ಮಾಡ್ಕೊಂತಾರೆ ಇಷ್ಟು ರೇಟು ಅಂತ ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದಾರೆ. ರೈತರಿಗೆ ಅವ್ರಿಗೆ ಲಂಚ ಹಾಕೊಳ್ಳಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರೆ ಅವ್ರ ಕೆಲಸ ಆಗಲ್ಲ. ಈ ರೀತಿಯಾದಂತಹ ಒಂದು ಧೋರಣೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ, ಈ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ದಿವಸ ನಮ್ಮ ತಾಲೂಕಲ್ಲೇ ಕಂಡು ಬರ್ತಾ ಇದೆ. ಹಾಗಾಗಿ ಇದು ಹೆಚ್ಚಿನ ಸಮಯ ನಿಲ್ಲೋದಿಲ್ಲ. ಯಾವುದೇ ಕಾರಣಕ್ಕೂ ರೈತರು ಇದನ್ನ ಬಿಡೋದಿಲ್ಲ. ರೈತರ ಪರ ಸ್ವಾಮೀಜಿ ಅವರು ಬಂದಾಗ ಅವಾಗ ಕೇಳ್ಕೊಂಡ್ರು, ಅವಾಗ ಆಗಿಲ್ಲ. ಮೇಡಮ್ ಅವರು ಬಂದಾಗ ಕೇಳ್ತಾ ಇದೀವಿ. ಇವತ್ತಿಗೂ ನಮ್ದು ಏನು ರೆಸ್ಪೆಕ್ಟ್ ಇಲ್ಲ. ಹೋದಾಗ ನೋಡ ಸರ್, ಮಾಡೋಣ ಸರ್, ಏನಕ್ಕೆ ಸರ್ ರೆಕಮೆಂಡ್ ಮಾಡಿಸ್ತೀವಿ ಅಂತಾರೆ. ಇನ್ಯಾರು ಕೇಳ್ಬೇಕು ನಾವು? ಅದಕ್ಕೆ ದಯವಿಟ್ಟು ರೈತರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದನ್ನೇನಾದ್ರೂ ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಸರಿ, ಇಲ್ಲ ಅಂದ್ರೆ ದೊಡ್ಡ ಮಟ್ಟವಾಗಿ ಈ ಸಲ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಟೈಮೆಲ್ಲ ಮೇಡಮ್ ಅವರು ಬಂದಿದ್ದಾರೆ. ನಮಸ್ತೆ. ಬಗ್ಗೆ ಮಾನ್ಯರೇ, ಈ ಮೂಲಕ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ಮನವಿನ ಸ್ವೀಕರಿಸಿದ್ದೀನಿ ನಾನು. ಮತ್ತೆ ನೀವು ಹೇಳಿದ ಎಲ್ಲ ಇದನ್ನ ಪರಿಹರಿಸೋದಕ್ಕೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಅದನ್ನ ಪ್ರಯತ್ನ ಪಡ್ತೀವಿ. ನಾವು ಅಧಿಕಾರಿಗಳೆಲ್ಲ ಇರೋದು ರೈತರ ಪರವಾಗಿ, ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ. ನಿಮ್ಮ ಕೆಲಸಗಳೇನಿದೆ ನಮ್ಮ ಹಂತದಲ್ಲಿ ನಾವು ಮಾಡೋದು ಖಂಡಿತ ಮಾಡಿಬಿಟ್ಟು ಸರ್ಕಾರದ ಮಟ್ಟಕ್ಕೆ ತಲುಪ್ತೀವಿ. ಥ್ಯಾಂಕ್ ಯು. ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ಬಿಟ್ಟು ಅನೇಕ ರೀತಿಯ ಒಂದು ಪ್ರತಿಭಟನೆಯಲ್ಲಿ ತಾವು ಖಂಡಿಸ್ತಾ ಇದ್ದೀರಾ. ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ದಿವಾಳಿ ಆಗಿಲ್ಲ, ಅನೇಕ ರೀತಿಯ ಅಭಿವೃದ್ಧಿಗಳನ್ನು ಕೈಗೊಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಒಂದು ಮುಖ್ಯಮಂತ್ರಿಗಳೇ ಈ ನಮ್ಮ ಸಿದ್ಧಘಟ್ಟಕ್ಕೆ ಆಗಿರೋ ಸಂದರ್ಭದಲ್ಲಿ ತಿಳಿಸಿದ್ರು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ರಾಜ್ಯ ಸರ್ಕಾರದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದ್ರಲ್ಲಿ 70,000 ಕೋಟಿ ಫ್ರೀ ಬೀಸ್ ಕೊಡ್ತಾ ಇದ್ದಾರೆ. 70-80 ಸಾವಿರ ಕೋಟಿ ಬಡ್ಡಿ ಕಟ್ತಾ ಇದ್ದಾರೆ ಅವ್ರು ಮಾಡಿರೋ ಸಾಲಕ್ಕೆ. ಮತ್ತೆ 1 ಲಕ್ಷ 1.25 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಸಾಲ ಮಾಡ್ತಾ ಇದ್ದಾರೆ. ಇಷ್ಟು ಮಾಡಿನೂ ಒಂದು ದಾರಿಯಲ್ಲಿ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಶಿಡ್ಲಘಟ್ಟದಲ್ಲಿ ಮುಖ್ಯಮಂತ್ರಿಗಳು ಬಂದು ಕೂಡ ಅವರೇನು ಬಂದು ಇಲ್ಲಿ ಬಂದು ಘೋಷಣೆ ಮಾಡಿ ಹೋಗಿರ್ತಕ್ಕಂಥದ್ದು ಸಾಕಷ್ಟು BJP ಸರ್ಕಾರದಲ್ಲಿ ಬಜೆಟ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು. ಗೂಡೂರು ಮಾರ್ಕೆಟ್ ಕೂಡ, ಹೈಟೆಕ್ ಗೂಡ್ ಮಾರ್ಕೆಟ್ನ ಕೂಡ ಇಲ್ಲಿ ಘೋಷಣೆ ಮಾಡಿದ್ದು BJP ನಮ್ಮ ಬಸವರಾಜ ಬೊಮ್ಮಾಯಿ CM ಇದ್ದಾಗ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ನಾರ್ತ್ ಯೂನಿವರ್ಸಿಟಿ ನಮ್ಮ ಶಿಡ್ಲಘಟ್ಟದಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ
ಬುದ್ಧಿ ಪೂಜೆ ಕೂಡ ಮಾಡಿರ್ತಕ್ಕಂಥದ್ದು BJP ಸರ್ಕಾರ ಇದ್ದಾಗ. ಆದರೆ ಇವತ್ತು 2.5 ವರ್ಷ ಆಯಿತು, ಇವತ್ತು ಘೋಷಣೆ ಮಾಡಿ ಇಲ್ಲ ಕಲ್ಲಿನ ಪೂಜೆ ಮಾಡೋಕ್ಕೆ ಇವರಿಗೆ 2.5 ವರ್ಷ ತೊಗೊಂಡಿದ್ದಾರೆ. 2.5 ವರ್ಷ ಆದಮೇಲೆ ಇವತ್ತು ಕುರ್ಚಿ ಕಿತ್ತಾಡಕ್ಕೆ ಇವತ್ತು ದಿನ ಬೆಳಿಗ್ಗೆ ಆದರೆ ನಾಟಿ ಕೋಳಿ ಊಟ ಮಾಡಿಕೊಂಡು ದೇಶದಲ್ಲಿ ಪೂರ್ತಿ ಎಲ್ಲ ಚರ್ಚೆಗಳಿಗೆ ಪೂರ್ತಿ ಅಧಿಕಾರ ಹಂಚಿಕೆಯಲ್ಲಿ ಇದ್ದಾರೆ. ಇವತ್ತು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಕೂಡ ಅವ್ರ ಮನೆಗಳಿಗೆ ತಲುಪ್ತಾ ಇಲ್ಲ. ಇವತ್ತು 2.5 ವರ್ಷ ಸರ್ಕಾರ ಆಗಿ 136 ಸೀಟು ಕೂಡ ಜನರು ಮ್ಯಾಂಡೇಟ್ ಕೊಟ್ಟರೆ ಕೂಡ ಇವತ್ತು ಜನರ ಒಂದು ಉದ್ಧಾರಕ್ಕೆ ಕಾರ್ಯಕ್ರಮಗಳು ಇವತ್ತು ಕಾಣಿಸ್ತಾ ಇಲ್ಲ. ಇನ್ನು 2.5 ವರ್ಷ ಅವತ್ತು ಮ್ಯಾಂಡೇಟ್ ಇರೋದ್ರಲ್ಲಿ ಎಷ್ಟು ಮಾತ್ರ ಕೆಲಸ ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ವಿರೋಧ ಪಕ್ಷವಾಗಿ ಅವ್ರಿಗೆ ಚುರುಕು ಮುಟ್ಟಿಸಿ ಕೆಲಸ ಮಾಡಲಿ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೀವಿ. ನಮ್ಮ ರೈತ ಮುಖಂಡರೆಲ್ಲ ಬಂದು ಇವತ್ತು ಅವರ ಕಂಗೆಟ್ಟು ಇವತ್ತು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಕೆಲಸ ಮಾಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. 2.5 ವರ್ಷ ಟೈಮ್ ಇದೆ ಅವ್ರಿಗೆ, ಮಾಡಲಿ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಮಾಡಿ. ಸರ್ ತಾವು ಏನು ಇದರ ವಿಶೇಷ ಕಾಳಜಿ? ಇವತ್ತು ಜಂಗಮಕೋಟೆ ಹತ್ರ ಏನು ಇವತ್ತು ಕೈಗಾರಿಕೆಗಳು ಬರಬೇಕು ಅಂತ ಮಾಡ್ತಾ ಇದ್ದಾರೆ, ಆ ಜಂಗಮಕೋಟೆಯಲ್ಲಿ ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ ನಮಗೆ ಕೈಗಾರಿಕೆಗಳು ಬರಬೇಕಂತಕ್ಕಂಥದ್ದು ತುಂಬ ಉತ್ತಮ. ಯಾಕಂದರೆ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಯುವಕರಿಗೆ ಸಾಕಷ್ಟು ಉದ್ಯೋಗಗಳಿಲ್ಲ, ನಿರುದ್ಯೋಗಿಗಳಾಗಿದ್ದಾರೆ. ಆದರೆ ಅದೇ ರೀತಿ ಇವತ್ತು ಹೈಟೆಕ್ ಮಾರ್ಕೆಟ್ ಕಟ್ತಾ ಇರ್ತಕ್ಕಂಥದ್ದು ಯಾಕಂದರೆ ರೈತರಿಗೋಸ್ಕರ, ಗೂಡು ಮಾರ್ಕೆಟ್ಗೋಸ್ಕರ. ಆ ಜಂಗಮಕೋಟೆ ಹೋಬಳಿಯಲ್ಲಿ ಸಾಕಷ್ಟು ರೇಷ್ಮೆ ಬೆಳೀತಾರೆ, ತರಕಾರಿ ಬೆಳೀತಾರೆ. ಅಲ್ಲಿ ತರಕಾರಿ ಬೆಳೆಯೋದು, ರೇಷ್ಮೆ ಬೆಳೆಯೋರಿಗೆ ಬೆಳೀಲಿಲ್ಲ ಅಂದರೆ ಮಾರ್ಕೆಟ್ ಮಾಡಿ ಏನು ಪ್ರಯೋಜನ? ನಾವು ಫಲವತ್ತಾದ ಭೂಮಿಗಳು ತಗೋಬೇಡಿ, ಯಾವುದು ವ್ಯವಸಾಯಕ್ಕೆ ಯೋಗ್ಯ ಇಲ್ಲ ಆ ಥರ ಭೂಮಿ ತಗೊಳ್ಳಿ ಅಂತ ನಮ್ಮ ಹೋರಾಟ ಇದೆ. ನಮಗೆ ಕೈಗಾರಿಕೆ ಬರ್ತಕ್ಕಂಥದ್ದು ನಮ್ಮ ಯಾವುದು ವಿರೋಧ ಇಲ್ಲ, ಕೈಗಾರಿಕೆ ಸಾಕಷ್ಟು ಬರಬೇಕು, ರೈತರ ಫಲವತ್ತಾದ ಭೂಮಿ ಮಾಡಬೇಡಿ ಅಂತ ಇರ್ತಕ್ಕಂಥದ್ದು ನಮ್ಮ ಹೋರಾಟ ಇದೆ. ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ನಾವು ಎಷ್ಟು ಹೇಳಿದ್ರೂ ಸರ್ಕಾರದಕ್ಕೆ ಕಿವಿ ಹಾಕುವಂತ ಎಲ್ಲ ಮಾಡ್ತಾ ಇದ್ದಾರೆ. 2.5 ವರ್ಷ ಆಗಿದೆ. ಮುಂದಿನ ದಿನಗಳಲ್ಲಿ ಹೇಳಿರ್ತಕ್ಕಂಥ ರೈತರಿಗೆ ಕಷ್ಟಗಳಿಗೆ ನಿಂತ್ಕೊಳ್ಳಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು BJPಯಿಂದ ಮಾಡ್ತೀವಿ.